ಹಾಯ್ ಗೆಳೆಯರೆ, ನಮಸ್ಕಾರ. ಎಲ್ಲರೂ ಈಗ ಚೆನ್ನಾಗಿರೋ. ನಾನು ನಿಮ್ಮ ರವಿ ಮಾತಾಡ್ತಿರೋದು. ಗೆಳೆಯರೆ, ಇದು ಬಂದ್ಬಿಟ್ಟು ಮಾರ್ಚ್ 22ನೇ ತಾರೀಕು ಅಪ್ಡೇಟು. ರಾಜನಕುಂಟೆಯಿಂದ ನಿನ್ನೆ ರಾತ್ರಿ ಬಂದಿರೋದು. ಈಗ ಬೆಳಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ 6 ಗಂಟೆಗೆಲ್ಲ ಡ್ರಾಪ್ ಪಾಯಿಂಟಲ್ಲಿ ಇಳಿಸ್ಬಿಟ್ಟಿದ್ದೀನಿ. ಕಾಡು ಬೀಸ್ನಳ್ಳಿನಾಗೆ ಅನ್ಲೋಡ್ ಆಯ್ತಿದ್ದು. ಇದಾದ ನಂತರ ಕಾಡು ಬೀಸ್ನಹಳ್ಳಿಯಿಂದ HBR ಲೇಔಟ್, ನಾಗವಾರದ ಹತ್ರ HBR ಲೇಔಟಾಗೆ ಖಾಲಿ ಮಾಡಿದ್ದಾಯಿತು 2ನೇ ಟ್ರಿಪ್ಪು. ಇವತ್ತು ಅದಾದ ನಂತರ ನಾಗವಾರ ತಣಿಸಂದ್ರ ರೋಡ್ ಅಲ್ಲಿಂದ ತುಂಬಿಕೊಂಡು ತುಮಕೂರಿನಲ್ಲಿ ಉರುವೇಕೆರೆಗೆ ಖಾಲಿ ಮಾಡಿದ್ದಾಯಿತು. ಇದೆಲ್ಲ ಮನೆ ಸಾಮಾನುಗಳು, ಸೋಫಾ ಮತ್ತು ಡೈನಿಂಗ್ ಟೇಬಲು, ಟೈಲ್ಸು ಪ್ಲಸ್ ಗ್ಲಾಸು ಕೂಡ ಇದೆ ಇದರಲ್ಲಿ. ನೋಡ್ತಿದ್ರಲ್ಲ ಗೆಳೆಯರೆ, ಇರೋ ಲೆಕ್ಕದಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಂದಿದೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದರು. ಹಾಗಾದರೆ ಇವತ್ತೆಲ್ಲಿ ಗಾಡಿ ಬಿಡಲ್ವೋ ಒಂದು ಭಯದಲ್ಲಿದೆ. ಆದರೆ ಇಲ್ಲಿ ನೋಡಿ, ಎಲ್ಲ ಥರದ ವೆಹಿಕಲ್ಗಳು ಕೂಡ ಓಡಾಡ್ತಾನೆ. ಡೈಲಿ ಯಾವ ಥರ ವೆಹಿಕಲ್ ಓಡಾಡ್ತವೆ, ಎಲ್ಲ ವೆಹಿಕಲ್ಲು, 2 ವೀಲರು, 4 ವೀಲರು, ಕಾರು, ಈ ಲಾರಿ, ಟ್ರಕ್ಕು, 4 ಎಲ್ಲ ಗಾಡಿಗಳು ರೋಡಿಗಿಳಿದವೆ. ಯಾವ ಥರದ್ದು ಟ್ರಾಫಿಕ್ ಅನ್ನೋದು ಇಲ್ಲ. ಒಟ್ಟಾರೆ ಯಾವುದೇ ಟ್ರಾಫಿಕ್ ಅನ್ನೋದು ಇಲ್ಲ. ವೆಹಿಕಲ್ಗಳು ಕಮ್ಮಿ ಅವೆ, ಬಟ್ ಎಲ್ಲ ವೆಹಿಕಲ್ಲು ಓಡಾಡ್ತವೆ. ತುಮಕೂರಿಂದ ವಾಪಸ್ ಬರ್ತಾ ಸ್ವಲ್ಪ ಟೀ ಕುಡಿಯೋಮಂತ ನಿಲ್ಲಿಸಿದ್ರೆ ಮಣ್ಣಿನ ಗ್ಲಾಸಿಂದ ಒಂದು ಟೀ ಕೊಟ್ಟರು. ಆ ಗ್ಲಾಸ್ ಬಂದುಬಿಟ್ಟು 20 ರೂಪಾಯಿ ಒಂದು ಟೀ. ಅದು ಕೆಂಪು ಮಣ್ಣಿಂದ ಮಾಡಿದ್ದಾರೆ, ಸೂಪರಾಗಿತ್ತು. ಅದಾದಮೇಲೆ ರಾತ್ರಿ ಟೈಮಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಹಿಡ್ಕೊಂಡೈತೆ, ಭರ್ಜರಿ ಮಳೆ. ಬೇಸಿಗೆ ಕಾಲದಲ್ಲಿ ಇದು ಮೊದಲನೇ ಬಾರಿಗೆ ಮಳೆ ಅನ್ನೋದು ಬರ್ತಿರೋದು. ಇಲ್ಲೇ ಅಲ್ಲ, ನಾನು ತುಮಕೂರಿಂದ ಬರ್ತಾಯಿದ್ರೆ ನೆಲಮಂಗಲದಲ್ಲಿ ಸ್ಟಾರ್ಟ್ ಆಗಿದೆ. ಆದರೆ ಇಡೀ ಬೆಂಗಳೂರಾಗಿ ಎಲ್ಲ ಕಡೆನೂ ಮಳೆ ಬಂದಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ.